ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬಲ್ಲಿ ಆವಾಗವಾಗ ಒಂದು ಹೊಸ ಅಪ್ಡೇಟ್ಸ್ಗಳು ಬರ್ತಾನೆ ಇರುತ್ತೆ. ಸೊ ಇವಾಗ ಒಂದು ಯೂಟ್ಯೂಬಲ್ಲಿ ಹೊಸ ಅಪ್ಡೇಟ್ ಬಂದಿದೆ, ಓಕೆನಾ. ಈ ಒಂದು ಅಪ್ಡೇಟಿಂದ ನಿಮಗೆ ಒಂದು ಡಿಫ್ರೆಂಟ್ ಅಂತ ಒಂದು ಫೀಚರು ಕೂಡ ಸಿಗ್ತಾ ಇದೆ ಯೂಟ್ಯೂಬಲ್ಲಿ. ಸೊ ಏನು ಫೀಚರ್ ಸಿಗ್ತಾ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಸರ್ ದಯವಿಟ್ಟು ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 200 ಲೈಕ್ಸ್ ಮಾಡಲೇಬೇಕು. ಸೊ ಲೈಕ್ ಆಯಿತಾ? ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ, ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ, ತುಂಬ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀರಾ ಯೂಟ್ಯೂಬಲ್ಲಿ. ನಿಮಗೆ ಗೊತ್ತಿದ್ದಾನೆ ಸಿಕ್ಕಾಬಟ್ಟೆ ಟೈಮ್ನ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಒಂದು ರಿಮೈಂಡರ್ನ ಇಟ್ಕೋಬೋದು. ಅಂತಂದರೆ ಒಂದು ಅಲಾರಾಮ್. ಇವಾಗ ನೀವು ಮನೇಲಿ ನೀವು ಮನೆಗಿರ್ತೀರಾ, ಬೆಳಗ್ಗೆ ಎಲ್ಲೋ ಕಾಲೇಜ್ಗೆ ಹೋಗಬೇಕು, 5 ಗಂಟೆಗೆ ಎದ್ದೇಳಬೇಕು. ಅವಾಗ ನೀವೇನು ಮಾಡ್ತೀರಾ, ವಾಚಲ್ಲಿ ಅಥವಾ ಮೊಬೈಲಲ್ಲಿ ಅಲಾರಾಮ್ ಇಟ್ಕೊಳ್ತೀರಾ. ಸೊ ಅದೇ ರೀತಿ ಒಂದು ಅಲಾರಾಮ್ ಫೀಚರ್ನ ಈ ಯೂಟ್ಯೂಬಲ್ಲೂ ಕೂಡ ಹಾಕಿದ್ದಾರೆ. ಜಾಸ್ತಿ ಹೊತ್ತು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ನೋಡ್ತಾರವ್ರಿಗೆ ಇದು ಒಂದು ಉಪಯೋಗ ಆಗಲಿ ಅಂತ. ಯಾಕೆಂತಂದರೆ ಅವ್ರಿಗೆ ಗೊತ್ತಿರಲ್ಲ, ಸುಮ್ಮನೆ ನೋಡ್ತಾ ತುಂಬ ಹೊತ್ತು ನೋಡ್ಬಿಡ್ತಾರೆ ಯೂಟ್ಯೂಬ್ ವೀಡಿಯೋಸ್ಗಳನ್ನ. ಸೊ ಅದಕ್ಕೋಸ್ಕರ ಈ ಒಂದು ಫೀಚರ್ನ ಕೊಟ್ಟಿದ್ದಾರೆ. ಏನಪ್ಪ ಫೀಚರ್ ಅಂತ ನೀವು ನೋಡೋದಾದರೆ, ಸೊ ಫಸ್ಟು ನೀವು ಈ ಒಂದು ಫೀಚರ್ ನಿಮಗೂ ಸಿಗಬೇಕು ಅಂತಂದರೆ ನೀವು ಯೂಟ್ಯೂಬ್ನ ಪ್ಲೇಸ್ಟೋರಲ್ಲಿ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡ್ಕೊಂಡು ನಂತರ ಏನು ಮಾಡಬೇಕು ಅಂತಂದರೆ, ನಿಮ್ಮೊಂದು ಪ್ರೊಫೈಲ್ ಇದೆ ನೋಡಿ, ಆ ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಜನರಲ್ ಅಂತ ಆಪ್ಷನ್ ಬರುತ್ತೆ. ಜನರಲ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅಲ್ಲೊಂದು ಹೊಸ ಆಪ್ಷನ್ ಬರುತ್ತೆ, ರಿಮೈಂಡ್ ಮೀ ಟು ಟೇಕ್ ಎ ಬ್ರೇಕ್ ಅಂತ, ಓಕೆನಾ. ಸೊ ಇದನ್ನು ಆಫಲ್ಲಿ ಇರುತ್ತೆ, ಇದನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಅವರ್ಸು ಮತ್ತು ಮಿನಿಟ್ಸ್ನ ಕೇಳುತ್ತೆ, ಎಷ್ಟೊಂದು ಬೇಕು ನಿಮಗೆ ಅಂತ. ಸೊ ನೀವು ಎಷ್ಟು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು, ಅವರ್ಸಲ್ಲೂ ಕೂಡ ಇಟ್ಕೋಬೋದು. ನಾನಿವಾಗ ಒಂದು 5 ಮಿನಿಟ್ಸ್ ಇಡ್ತೀನಿ, ಓಕೆನಾ. 5 ಮಿನಿಟ್ಸ್ ಇಟ್ಕೊಂಡಿದ್ದೀನಿ ರಿಮೈಂಡರ್. ಅಂತಂದರೆ 5 ನಿಮಿಷ ಆದ ತಕ್ಷಣ ಅದು ರಿಮೈಂಡ್ ಮಾಡಬೇಕು ನನಗೆ. ನೀವು 5 ನಿಮಿಷ ನೋಡಿದ್ದೀರಾ, ಸೊ ಇವಾಗ ಕ್ಲೋಸ್ ಮಾಡಿ ಅಂತ ಅವರು ರಿಮೈಂಡರ್ನ ತೋರಿಸ್ಬೇಕು. ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಆನ್ ಆಗಿದೆ, ರಿಮೈಂಡ್ ಆನ್ ಆಗಿದೆ. ಸೊ ಇವಾಗ ಏನಾಗುತ್ತೆ ಅಂತಂದರೆ, ನಾನು ಯಾವುದಾದ್ರೂ ಒಂದು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ನೋಡ್ತಾ ಇರಬೇಕಾದ್ರೆ ಅದೇನಾದ್ರು 5 ನಿಮಿಷ ಆದರೆ, ಓಕೆನಾ, ನಾನು ಇವಾಗ ಆನ್ ಮಾಡ್ಕೊಂಡಿದ್ದೀನಿ, ರಿಮೈಂಡ್ ಮೀ ಆನ್ ಮಾಡ್ಕೊಂಡಿದ್ದೀನಲ್ವಾ ರಿಮೈಂಡರ್ನ. ಸೊ 5 ನಿಮಿಷ ಆಗೋದ್ರೆ ಅವರೊಂದು ನೋಟಿಫಿಕೇಷನ್ ಥರ ತೋರಿಸ್ತಾರೆ, ಓಕೆನಾ. ನೀವು 5 ನಿಮಿಷ ನೋಡಿದ್ದೀರಾ, ಇವಾಗ ಕ್ಲೋಸ್ ಮಾಡ್ಬೋದು ನೀವು ಅಂತ. ಯಾವ ಥರ ತೋರಿಸ್ತಾರೆ ಗೊತ್ತಾ, ನಾನೊಂದು ಸ್ಕ್ರೀನ್ಶಾಟ್ ತೆಗೆದು ಮಡಗಿದ್ದೀನಿ, ನೀವು ನೋಡ್ಬೋದು. ಈ ಥರ ತೋರಿಸ್ತಾರೆ, ಟೈಮ್ ಟು ಟೇಕ್ ಎ ಬ್ರೇಕ್ ಅಂತ. ಅಂತಂದರೆ ನೀವು ಕೊಟ್ಟಿದ್ದಂಥ ಟೈಮು ಕಂಪ್ಲೀಟ್ ಆಗಿದೆ ಅಂತಂದ್ಬಿಟ್ಟು ಅವ್ರು ತೋರಿಸುವಂಥದ್ದು. ಸೊ ಆವಾಗ ಬೇಕಾದ್ರೆ ನೀವು ಡಿಸ್ಮಿಸ್ ಬೇಕಾದ್ರೂ ಮಾಡ್ಬೋದು, ಅಥವಾ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಮತ್ತೆ ರಿಮೈಂಡರ್ ಆಫ್ ಮಾಡ್ಕೋಬೋದು, ನೀವು ಕಂಟಿನ್ಯೂ ಮಾಡ್ತೀರಾ ವೀಡಿಯೋ ನೋಡೋದಕ್ಕೆ ಅಂತಂದರೆ. ಸೊ ಈ ಥರ ಒಂದು ಫೀಚರ್ನ ಕೊಟ್ಟಿರುವಂಥದ್ದು ಯೂಟ್ಯೂಬರು. ತುಂಬ ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು. ನನಗೂ ಕೂಡ ತುಂಬ ಇಷ್ಟ ಆಯಿತು. ಸೊ ತುಂಬ ಜನ ಯೂಟ್ಯೂಬಲ್ಲಿ ನಿಮಗೆ ಗೊತ್ತಿದ್ದಾನೆ ತುಂಬ ಟೈಮ್ನ ಸ್ಪೆಂಡ್ ಮಾಡ್ತಾ ಇರ್ತೀರಾ. ಸೊ ಅವ್ರುಗಳಿಗೆಲ್ಲ ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಆದಷ್ಟು ಎಷ್ಟಾಗುತ್ತೆ ಅಷ್ಟು ಕಮ್ಮಿ ಮಾಡಿ, ಜಾಸ್ತಿ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿಬಿಡಿ. ನಾನಂತೂ ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಟೈಮ್ನ ಸ್ಪೆಂಡ್ ಮಾಡ್ತಾ ಇರ್ತೀನಿ. ಇನ್ನು ಮುಂದೆ ಆದರೂ ಸ್ವಲ್ಪ ರಿಮೈಂಡರ್ ಇಟ್ಕೊಂಡು ಟೈಮ್ನ ಸ್ವಲ್ಪ ಸೇವ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ, ವೀಡಿಯೋ ಸರ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಹೇಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್, ವಂದೇ ಮಾತರಂ.